ಎವ್ರಿವನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು KSOUವಿನ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಅಡ್ಮಿಷನ್ ಹೇಗಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಯಾರೆಲ್ಲ ನಾವು ಡಿಸ್ಕಂಟಿನ್ಯೂ ಮಾಡಿರ್ತೀವಿ ಎಜುಕೇಷನ್, ಮುಂದಕ್ಕೆ ಓದೋಕ್ಕಾಗಲ್ಲ ಅಂತನೋ ಅಥವಾ ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ನನಗೆ ಕಾಲೇಜ್ಗೆ ಓದೋಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ ಅನ್ನೋರಿಗೆ, ಇಲ್ಲ ಬೇರೆ ಕಾಲೇಜ್ಗೆ ಅಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿಬಿಟ್ಟು ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋರಿಗೆಲ್ಲ ಇದೊಂದು ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಡಿಸ್ಟೆನ್ಸ್ ಎಜುಕೇಷನ್ ಇರೋದು KSOU ಅಲ್ಲಿ ಮಾತ್ರ. ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತಲೇ ಇದೆ. ಅವ್ರು ತುಂಬ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾರಿಗೆಲ್ಲ ನಾವು ಬೇರೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಜಾಬ್ಗೆ ಹೋಗ್ತಿರ್ತೀವಿ ಅಂಥವರು ಇಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಇದರಲ್ಲಿ ಸ್ವಲ್ಪ ಕೋರ್ಸ್ಗಳು ಸೆಮಿಸ್ಟರಲ್ಲಿದೆ, ಇನ್ನು ಸ್ವಲ್ಪ ಇದು ಇಯರಲ್ಲಿದೆ. ಓಕೆನಾ, ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈಗ ಇದಕ್ಕೆ ನಾನು ಜುಲೈ ಸೈಕಲಲ್ಲಿ ಏಕೆ ಆಫ್ಲೈನಲ್ಲಿ, ಇದು ಬಂದು ಆಫ್ಲೈನಲ್ಲಿ ಏಕೆ ಅಡ್ಮಿಷನ್ ಆಗೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತೇನೆ. ಅವ್ರು ಕೇಳಿರೋ ಡಾಕ್ಯುಮೆಂಟ್ಸ್ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕಾಪಿ, PUCದು ಜೆರಾಕ್ಸ್ ಕಾಪಿ, ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಅದು ನೀವು MCOM MA ಮಾಡ್ತೀರಾ ಅಂದರೆ, BCOM BA ಮಾಡ್ತೀರಾ ಅಂದರೆ ಸೆಕೆಂಡ್ PUC ಮತ್ತು SSLCದು ಮಾರ್ಕ್ಸ್ ಕಾರ್ಡು, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಅಂದರೆ ಎಲ್ಲರೂ ಮಾಡಿಸೇ ಇರ್ತೀರಾ, ಫ್ರಂಟ್ ಪೇಜ್ ಜೆರಾಕ್ಸ್ ಮಾಡ್ಕೊಂಡು ಅಲ್ಲಿ IFSC ಕೋಡ್, ಬ್ಯಾಂಕ್ ನೇಮ್, ನಿಮ್ಮ ನೇಮ್ ಎಲ್ಲ ಇರಬೇಕು ಅಷ್ಟೇ. ನಿಮ್ಮದು 4 ಫೋಟೋ. ಸ್ಟೂಡೆಂಟ್ ಇಮೇಲ್ ID ಅಂತಲೂ ಕೇಳಿದ್ದಾರೆ. ಆಲ್ರೆಡಿ ನಾವೆಲ್ಲ ಫೋನ್ ಯೂಸ್ ಮಾಡ್ತೀವಿ ಅಂದರೆ ಫಸ್ಟ್ ಇಮೇಲ್ ID ಕ್ರಿಯೇಟ್ ಮಾಡಿರ್ತೀವಿ, ಆ ಇಮೇಲ್ IDನೇ ಕೊಡಿ. BPL ಕಾರ್ಡ್, ಈಗ ವುಮೆನ್ಸ್ ಅಂದರೆ ಗರ್ಲ್ಸ್ ಯಾರು ಸೇರ್ಕೊಳ್ಳೋದಿದ್ರೆ BPL ಕಾರ್ಡ್ ಇದೆ. ಪೇಮೆಂಟ್ ಬಂದು ನೀವು ಫೋನ್ಪೇ, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗ್, ATM ಕಾರ್ಡ್, ಇದು ಬಂದು ಪೇಮೆಂಟ್ ಬಂದು ಆನ್ಲೈನಲ್ಲೇ ಇರುತ್ತೆ. ನೀವು ಫೋನಲ್ಲೇ ಅವ್ರಿಗೆ ಪೇ ಮಾಡಬೇಕು. ನೀವು ಅಲ್ಲಿಗೆ ಹೋದ್ಮೇಲೆ ನೀವು ಇಷ್ಟು ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಕೊಂಡು ಒಂದು 2 ಕಾಪಿನೇ ತೊಗೊಂಡೋಗಿ. ದಯವಿಟ್ಟು ಯಾರು ಒಂದು ಕಾಪಿ ಅಥವಾ ಒಂದೊಂದು ಮನೇಲಿ ಇಟ್ಬಿಟ್ಟು ಹೋದೆ ಅಂತಲೂ ಅಂದ್ಕೋಬೇಡಿ. ಒಂದು ಮಿಸ್ ಆದರೂ ಅಷ್ಟು ದೂರ ಹೋಗಿ ಕಷ್ಟ ಆಗುತ್ತೆ. ಸೊ ನೀವೆಲ್ಲ ರೆಡಿ ಮಾಡಿಕೊಂಡು ಒಂದು ಒರಿಜಿನಲು, ಇನ್ನೊಂದು 2 ಕಾಪೀಸ್ ಇಟ್ಕೊಂಡು ಹೋದರೆ ಒಳ್ಳೆಯದು. ಅಲ್ಲಿ ಹೋಗ್ಬಿಟ್ಟು ನೀವು ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರು ಅಡ್ಮಿಷನ್ ಮಾಡ್ಕೊತಾರೆ. ಅಡ್ಮಿಷನ್ ಮಾಡ್ಕೊತಿದ್ದಂಗೆ ನಿಮಗೆ ಒಂದು ನಂಬರ್ ಕೊಡ್ತಾರೆ, ರಿಜಿಸ್ಟ್ರ್ ನಂಬರು. ಅದು ತೊಗೊಂಡು ಬಂದರೆ ಆಯಿತು. ಆಮೇಲೆ ಅವರು ಒಂದು ಸ್ಲಿಪ್ಪು ಕೊಡ್ತಾರೆ, ಹೋಗಿ ಅಲ್ಲಿ ನೀವು ಸ್ಟಡಿ ಮೆಟೀರಿಯಲ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅಲ್ಲಿಂದ ನೀವು ಹೋಗಿ ಸ್ಟಡಿ ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡ್ಬಂದರೆ ಆಯಿತು. ಇನ್ನು ನೀವು ಹೋಗಬೇಕಾಗಿರೋದೆ ಇನ್ನು ಎಕ್ಸಾಮ್ಗೆ. ನಿಮಗೆ ನೋಟ್ಸು ಎಲ್ಲ ನೀವು ಫೋನ್ ನಂಬರ್ ಕೊಟ್ಬಿಟ್ಟು ಬಂದಿರ್ತೀರಲ್ಲ, ಅವರು ಅದರಲ್ಲೇ ಗ್ರೂಪ್ ಮಾಡ್ತಾರೆ, ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ. ಓಕೆನಾ, ಅಲ್ಲಿ ನಿಮಗೆ ಇಷ್ಟು ಸ್ವಲ್ಪ ಲಿಂಕ್ ಕಳಿಸ್ಕೊಡ್ತಾರೆ. ನೀವು ಅಲ್ಲಿಂದ ನೋಟ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಆಮೇಲೆ ನೆಕ್ಸ್ಟ್ ಇಯರ್ ಅಂದರೆ ಎಕ್ಸಾಮ್ ಒಂದು ಸ್ವಲ್ಪ ದಿನ ಅನ್ನೋ ಹಾಗೆ ನಿಮಗೆ ಅಂದರೆ ಲಾಸ್ಟ್ ವೀಕ್ ಅನಿಸುತ್ತೆ, ಎವ್ರಿ ವೀಕ್ ಲಾಸ್ಟ್ ವೀಕು ಕರೀತಾರೆ ಕ್ಲಾಸಸ್ಗೆ. ಅಂದರೆ ಎಲ್ಲೆಲ್ಲಿ ನಿಮ್ಮ ಅಂದರೆ ಒಂದು ಸ್ವಲ್ಪ ಹತ್ರ ಆದ ಕಾಲೇಜ್ಗೆ ಕರೀತಾರೆ. ಬೇಕಾದರೆ ನೀವು ಕಾಲೇಜ್ಗೆ ಹೋಗಿ ಅಟೆಂಡು ಮಾಡ್ಬೋದು, ಇಲ್ಲ ಆನ್ಲೈನ್ ಕ್ಲಾಸಸ್ಸು ಇದೆ, ಅದನ್ನು ಅಟೆಂಡ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡು. ಅಲ್ಲಿ ನೀವು ಗ್ರೂಪ್ ಮಾಡಿರ್ತಾರಲ್ಲ, ಅಲ್ಲಿ ಅವರು ಲಿಂಕ್ ಕಳಿಸ್ಕೊಡ್ತಾರೆ. ನೀವು ಅಲ್ಲಿಂದ ಜಾಯ್ನ್ ಆದರೆ ಮುಗೀತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.